ಇಂದು ನಾವು ಇಲ್ಲಿ ಸೇರಿರುವ ವಿಷಯ ತಮಗೆಲ್ಲರಿಗೂ ತಿಳಿದಿದೆ. ನಾವೆಲ್ಲರೂ ಇಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ನಮ್ಮ ದೇಶವನ್ನು ಶಕ್ತಿಶಾಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಹೊಣೆ ನಮ್ಮದಾಗಿದೆ. ಅದಕ್ಕಾಗಿ ನಾವು ಒಟ್ಟಾಗಿ ಶ್ರಮಿಸಿ ಶಿಕ್ಷಣದಲ್ಲಿ, ತಂತ್ರಜ್ಞಾನದಲ್ಲಿ ಮತ್ತು ನೈತಿಕ ಮೌಲ್ಯಗಳಲ್ಲಿ ಮುನ್ನಡೆಯಬೇಕು ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸೊ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ. ಸೊ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ದೇಶ ಅಥವಾ ಒಂದು ಜಾಗ ಎಲ್ಲೇ ಇದ್ರೂ ನಾವು ಅದರದ ಒಂದು ಇತಿಹಾಸವನ್ನು ನಾವು ತಿಳ್ಕೊಬೇಕು. ಸೊ ಒನ್ ಮಸ್ಟ್ ಸ್ಟಡಿ ದ ಹಿಸ್ಟ್ರಿ ಟು ಕ್ರಿಯೇಟ್ ಹಿಸ್ಟ್ರಿ ಅಂತ ಹೇಳ್ತಾರೆ. ನಮ್ಮ ಈ ಒಂದು ಭಾರತ ದೇಶ ಯೋಗಕ್ಕೆ ಒಂದು ಜನ್ಮ ನೀಡಿದಂಥ ಜಾಗ. ಸೊ ಹಾಗಾಗಿ ನಮಗೆ ಈಗ ವಿಶ್ವಗುರು ಅಂತ ನಾವು ಅವಾಗ ಏನು ಹೇಳ್ತಿರೋ ಸ್ವಾಮಿ ವಿವೇಕಾನಂದರ ಕನಸು, ಅದು ಇನ್ನೂ ಕೆಲವೇ ವರ್ಷಗಳಲ್ಲಿ ಈಗ ನಮ್ಮ ಭಾರತ ದೇಶ ಸಾಗ್ತಿರುವಂಥ ವೇಗ ಹಾಗೂ ಸಾಗ್ತಿರುವಂಥ ಒಂದು ದೃಷ್ಟಿಕೋನ ನೋಡಿದ್ರೆ 100% ಮತ್ತೆ ವಿಶ್ವಗುರು ವರ್ಲ್ಡಲ್ಲಿ ನಂಬರ್ 1 ಆಗುವಂಥದ್ದು ತುಂಬ ದೂರ ಇಲ್ಲ ಅಂತ ನನ್ನ ಭಾವನೆ. ಈ ದೇಹನೇ ದೇವಾಲಯ ನೋಡಿ, ನಮ್ಮಲ್ಲಿ 9 ರಂಧ್ರಗಳಿದೆ. ಆ 9 ರಂಧ್ರಗಳಿಂದಲೇ ಈ ಜೀವನ ನಡೆಯೋದು ಆಯಿತಾ. ಅದರಲ್ಲಿ ಪಂಚಕೋಶಗಳು, ಇನ್ನು ಪ್ರಾಣಗಳು, ಹಾಗೆ ನಮ್ಮ ಪಂಚೇಂದ್ರಿಯಗಳು, ಇನ್ನು 5 ಕರ್ಮೇಂದ್ರಿಯಗಳು. ಇಷ್ಟು ಸರಿಯಾಗಿ ಇಟ್ಕೊಂಡಾಗ ನಾವು ಪರಿಪೂರ್ಣ ಆರೋಗ್ಯವಂತರು.